ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಆಗ್ರಹ ಕೇಳಿಬರ್ತಾ ಇದೆ. ಬೆಂಗಳೂರಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಆಗ್ರಹ ಕೇಳಿಬರುತ್ತಿದೆ. ಬೆಂಗಳೂರಲ್ಲಿ ಕನ್ನಡ ಪರ ಹೋರಾಟಗಾರರಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ರ್ಯಾಲಿಯನ್ನು ಮಾಡಲಾಗ್ತಾ ಇದ್ದು, ಟೌನ್ ಹಾಲ್ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸರ್ಪಗಾವಲು ಇದೆ. ಟೌನ್ ಹಾಲ್ ಬಳಿ 200ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸದಂತೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು, ಅದರಂತೆ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂಥದ್ದು. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರರು ಟೌನ್ ಹಾಲ್ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸರ್ಪಗಾವಲಿನಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಪೊಲೀಸ್ ಸರ್ಪಗಾವಲಿನಲ್ಲೇ ಪ್ರತಿಭಟನೆ ಕೂಡ ಆರಂಭವಾಗಿರುವಂಥದ್ದು. ರ್ಯಾಲಿ ಕೂಡ ಆರಂಭವಾಗಿದೆ. ರ್ಯಾಲಿಯ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ ಕರ್ನಾಟಕ ನ್ಯೂಸ್ ಬೀಟ್ನ ಪರದೆಯ ಮೇಲೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ವಾಕ್ಥ್ರೂ ಕೂಡ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವಂತಹ ವಿಚಾರಕ್ಕೆ ಇಂದು ಕರ್ನಾಟಕ ಬಂದ್ಗೆ ಕೆಲವೊಂದಿಷ್ಟು ಸಂಘಟನೆಗಳು ಕರೆಯನ್ನ ಕೊಟ್ಟಿದ್ದು, ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರಿಂದ ಸಾಕಷ್ಟು ಒಂದಿಷ್ಟು ಆದೇಶವನ್ನ ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಮಾಡಿದ್ದಂಥದ್ದು. ಅಂದ್ರೆ ಯಾವುದೇ ರೀತಿಯ ಪ್ರತಿಭಟನೆ ಆಗ್ಲಿ ಇಲ್ಲ ಬಂದ್ ಆಗ್ಲಿ ಮಾಡೋದಾದ್ರೆ ಯಾವುದೇ ವಾಹನಗಳನ್ನ ತಡೆಯೋ ಹಾಗಿಲ್ಲ, ಹಾಗೆ ಯಾವುದೇ ರೀತಿಯ ಅಂಗಡಿ ಮುಂಗಟಿಗಳನ್ನ ಮುಚ್ಚುವ ಹಾಗಿಲ್ಲ, ಮತ್ತೆ ಯಾವುದೇ ವಾಹನಗಳಿಗೆ ಹಾನಿಯನ್ನ ಮಾಡೋಗಿಲ್ಲ. ಇವೆಲ್ಲವನ್ನು ಮಾಡದೆ ಶಾಂತಿಯುತವಾಗಿ ನೀವು ಪ್ರತಿಭಟನೆ ಆಗಿರ್ಬೋದು ಇಲ್ಲ ಬಂದನ್ನಾಗಿರ್ಬೋದು ಆಚರಿಸಬಹುದು ಅಂತ ಹೇಳಿ ಒಂದಿಷ್ಟು ಆದೇಶವನ್ನ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತು ಯಾವುದೇ ರೀತಿಯ ಬಂದ್ ವಾತಾವರಣ ಕಾಣಿಸ್ತಾ ಇಲ್ಲ. ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿ ಓಡಾಡ್ತಾ ಇರುವಂತದ್ದು. ಅಂದ್ರೆ ನಿಮಗೆ BMTC ಇರ್ಬೋದು, KSRTC ಇರ್ಬೋದು, ಇಲ್ಲ ಆಟೋ ಚಾಲಕರಿರ್ಬೋದು, ಎಲ್ಲರೂ ಕೂಡ ಸಹಜ ರೀತಿಯಲ್ಲಿ ಅವರವರ ದಿನನಿತ್ಯದ ಕೆಲಸಗಳೇನಿತ್ತು ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡ್ತಾ ಇರುವಂತದ್ದು. ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನ ಪೊಲೀಸರು ತೆಗೆದುಕೊಂಡಿರುವಂತದ್ದು. ಅಂದ್ರೆ ಇವತ್ತು ಸಂಘಟನೆಯ ಹೋರಾಟಗಳಿರ್ಬೋದು, ಮತ್ತೆ ಒಂದಿಷ್ಟು ಜನರು ಕೆಲವೊಂದು ಜಾಗಗಳಿಗೆ ಮುತ್ತಿಗೆ ಹಾಕುವಂತ ಸಾಧ್ಯತೆಗಳಿರ್ಬೋದು. ಆ ಕಾರಣದಿಂದ ಎಲ್ಲ ಪ್ರಮುಖ ಸ್ಥಳಗಳು ಅಂತ ಹೇಳಿದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ಇರ್ಬೋದು, ಮತ್ತೆ ಫ್ರೀಡಂ ಪಾರ್ಕ್ ಇರ್ಬೋದು, ಟೌನ್ ಹಾಲ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಎಲ್ಲ ಕಡೆ ಅಂದ್ರೆ ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್ ಎಲ್ಲ ಕಡೆಯೂ ಕೂಡ ಸಾಕಷ್ಟು ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು. ಹಾಗೆ ಕೆಲವೊಂದಿಷ್ಟು ಆಫೀಸರ್ಗಳನ್ನ ಅಲ್ಲಿ ನಿಯೋಜನೆ ಮಾಡಿ ಎಲ್ಲ ಅಂದ್ರೆ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿಗೆ ನಿಯೋಜನೆ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡಿರುವಂತದ್ದು. ಹಾಗೆ ಬೆಂಗಳೂರಿನಲ್ಲಿ ಪ್ರಮುಖ ಸ್ಥಳಗಳೇನಿತ್ತು ಅಲ್ಲೆಲ್ಲವೂ ಕೂಡ ಯಾವುದೇ ರೀತಿಯ ಜನರು ಸೇರುವಂತಿಲ್ಲ. ಹಾಗೆ ಸೇರಿದ್ರು ಕೂಡ ಅವರನ್ನ ತಕ್ಷಣ ವಶಕ್ಕೆ ಪಡೆದು ಯಾವ ಜಾಗದಲ್ಲಿ ಪ್ರತಿಭಟನೆ ಮಾಡಬೇಕು ನಿಗದಿ ಮಾಡಲಾಗಿದೆ ಆ ಒಂದು ಜಾಗಕ್ಕೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮಾಡಿ ಅಲ್ಲಿಂದ ಯಾವುದೇ ಅಂದ್ರೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು, ಹಾಗೆ ಶಾಂತಿಯುತ ಹೋರಾಟಕ್ಕೆ ಒಂದು ಮುನ್ನುಡಿಯನ್ನ ಆಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಇಲಾಖೆ ಈಗ ಸಜ್ಜಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.